ಮೀನು ಇಲ್ಲದಿರೋ ಸೀಸನ್ಗೆ ಇಲ್ಲಾಂದರೆ ನಿಮಗೆ ಮೀನು ತಿನ್ನಲಿಕ್ಕಾಗೋದಿಲ್ಲ ಅಂತ ಹೇಳುವಾಗ ನೀವು ಈ ಥರ ವೆಜ್ ಫ್ರೈನ ಮಾಡ್ಕೋಬೋದು. ನೀವು ಆಲೂಗಡ್ಡೆಯಿಂದ ಕೂಡ ಇದೇ ಥರ ಫ್ರೈ ಮಾಡ್ಕೋಬೋದು. ಇಲ್ಲ ಅಂದರೆ ರಾ ಬನಾನಾ ಸಿಗುತ್ತಲ್ಲ, ಅದರದ್ದು ಕೂಡ ಸ್ಲೈಸಾಗಿ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಉಡುಪಿದು ಗುಳ್ಳ ತಗೊಂಡು ಸ್ಲೈಸ್ ಮಾಡಿ ಅದರ ಸಿಪ್ಪೆಯನ್ನು ತೆಗೆದುಬಿಟ್ಟು ಒಂದು 10 ನಿಮಿಷ ನೀರಲ್ಲಿ ನಾನು ನೆನೆಸಿಟ್ಟಿದ್ದೆ ಈ ಸ್ಲೈಸ್ಗಳನ್ನು. ಈಗ ಮಸಾಲೆಗೆ ನಾನು ಒಂದು 5 ರಿಂದ 6 ಟೀ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನಾನು ಲೆಮನ್ ಸೈಜಿನಷ್ಟು ಹುಳಿಯನ್ನು ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ. ಅದನ್ನು ಚೆನ್ನಾಗಿ ಹಿಂಡಿಬಿಟ್ಟು ಆ ರಸವನ್ನು ಇದಕ್ಕೆ ಹಾಕ್ಕೊಳ್ಳಿ. ಈ ಮಸಾಲೆಗೆ ನೀರೇನು ಹಾಕಬೇಕಾಗಿಲ್ಲ, ಉಳಿದೇ ನೀರಲ್ಲಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಮಸಾಲೆಯನ್ನು ನೀವು ಸ್ಲೈಸ್ ಮಾಡಿಟ್ಟಿದ್ರಲ್ಲ ಗುಳ್ಳನ, ಅದನ್ನು ಹಾಕಿ ಚೆನ್ನಾಗಿ ಒಂದು 10 ರಿಂದ 15 ನಿಮಿಷ ನೀವು ಮ್ಯಾರಿನೇಟ್ ಮಾಡಿಡಬೇಕು. ಇದನ್ನು ನಾವು ಸ್ವಲ್ಪ ಎಣ್ಣೆಯಲ್ಲಿ ತವಾದಲ್ಲಿ ಶಾಲೋ ಫ್ರೈ ಮಾಡಿದರೆ ಆಯಿತು. ಇದು ಒಂದು ಸೈಡಿಗೆ ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಸೈಡಿಗೆ ಒಂದು 4 ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಈಸಿಯಾಗಿ ನೀವು ಈ ಥರ ಶಾಲೋ ಫ್ರೈ ಮಾಡಿಕೊಂಡು ರವಾ ಫ್ರೈ ಮಾಡ್ಕೋಬೋದು. ಅಂದರೆ ಗುಳ್ಳಾದು ಫ್ರೈ ಆದರೂ ಮಾಡ್ಬೋದು, ಇಲ್ಲ ಆಲೂಗಡ್ಡೆದು ಇದೇ ಥರ ಸ್ಲೈಸ್ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ರಾ ಬನಾನಾವನ್ನು ತಗೊಂಡು ಅದನ್ನು ಕೂಡ ಉದ್ದಕ್ಕೆ ಸೀಳ್ಬಿಟ್ಟು ನೀವು ಇದೇ ಥರ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.